ತ್ರಿವರ್ಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಕಾನೂನು ಎಷ್ಟೇ ಕಠಿಣವಾದರೂ ನೀಚರು ಮಾಡುವಂತ ಕೆಲಸ ಮಾಡ್ತಾನೆ ಇದ್ದಾರೆ. ಈ ಕಡೆ ಕೊಲೆಗಳು ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ, ದರೋಡೆಗಳು ನಡೀತಾ ಇದೆ. ಏನು ದಾವಣಗೆರೆ ಬೆಣ್ಣೆನಗರಿ ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಮಹಿಳೆ ಮೇಲೆ ಕೂಲ್ ಡ್ರಿಂಕ್ಸ್ ಕೊಡುವ ನೆಪದಲ್ಲಿ ಅದರಲ್ಲಿ ಮದ್ಯವನ್ನು ಬೆರೆಸಿ ಅವಳ ಮೂರ್ಛೆ ಹೋಗೋ ತರ ಮಾಡಿ ಅವಳನ್ನ ಅತ್ಯಾಚಾರ ಎಸಗಿದ್ದಾರೆ. ಇದು ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. 10 ಜನರು ಸಾಮೂಹಿಕ ಅತ್ಯಾಚಾರವೆಸಗಿದ್ದಾರೆ. ಇದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಕೂಡ ಇದ್ದಾನೆ. ಸದ್ಯಕ್ಕೆ ಇವಾಗ ಅರೆಸ್ಟ್ ಆಗಿದ್ದಾರೆ. ಏನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿವರಿಸ್ತೀನಿ. ಯಾರಿನೋ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕಾನ್ ಅನ್ನು ಒತ್ತಿಟ್ಕೊಳ್ಳಿ. ಸ್ನೇಹಿತರೆ, 41ರ ಮಹಿಳೆ ತನ್ನ ಗಂಡನಿಂದ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಗೊಳಗೊಂಡು ಅವನ ಕುಡಿತದ ಚಟದಿಂದ ಬೇಸತ್ತು ಇದೇ ತಿಂಗಳ ಜೂನ್ 3ನೇ ತಾರೀಕು ಏನು ಗಂಡನ ಹತ್ರ ಗಲಾಟೆ ಮಾಡ್ಕೊಂಡು ಅವರು ತವರು ಮನೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಬಸವಪಟ್ಟಣ ಪೊಲೀಸ್ ಲಿಮಿಟೇಷನ್ ಅಲ್ಲಿ ಇದು ಆಗಿರ್ತಕ್ಕಂಥ ಘಟನೆ. ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಗಾಗಲೇ ಕತ್ತಲಾಗಿರುತ್ತೆ, 7-8 ಗಂಟೆ ಸಮಯ ಆಗಿರುತ್ತೆ. ಇದನ್ನೇ ಗಮನಿಸಿದ ಆ ಊರಿನ ವ್ಯಕ್ತಿ ಅವರಿಗೆ ಎಲ್ಪ್ ಮಾಡುವ ನೆಪದಲ್ಲಿ ಬಂದು ಕೂಲ್ ಡ್ರಿಂಕ್ಸ್ ನಲ್ಲಿ ಮದ್ಯ ಬೆರೆಸಿದ್ನೋ ಅಥವಾ ಮತ್ಯಾವುದೋ ಮತ್ತು ಪದಾರ್ಥ ಬರ್ಸಿದ್ನೋ ಅಥವಾ ಇನ್ಯಾವುದೋ ಡ್ರಗ್ ಪದಾರ್ಥವನ್ನು ಬರ್ಸಿದ್ನೋ ಗೊತ್ತಿಲ್ಲ. ಆ ಮಹಿಳೆ ಅದನ್ನು ಕುಡಿದ ಮೇಲೆ ಸ್ವಲ್ಪ ಮೂರ್ಛೆ ತಪ್ಪಿದ್ದಾರೆ. ಮತ್ತೆ ಯಾರಿಗೋ ಕಾಲ್ ಮಾಡಿ ಬೈಕ್ ನಲ್ಲಿ ಬರಕ್ ಹೇಳಿ ಇವರನ್ನ ಮನೆಗೆ ಡ್ರಾಪ್ ಮಾಡುವ ನೆಪದಲ್ಲಿ ಒಂದು ಹೊಲದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಾಲೆ ಹೊಲಕ್ಕೆ ಹೋಗ್ತಿದ್ದಂಗೆ ಅಲ್ಲಾಲೆ 10 ಜನ ರೆಡಿ ಆಗಿದ್ದಾರೆ. ಈ ಮಹಿಳೆಯನ್ನ ರಾತ್ರಿ 10-11 ಗಂಟೆ ಸುಮಾರಿಂದ 3 ಗಂಟೆವರೆಗೂ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ. ಈ ಅತ್ಯಾಚಾರ ಮಾಡುವುದರ ಜೊತೆಗೆ ಇವರು ಎಲ್ಲವನ್ನ ವಿಡಿಯೋ ಮಾಡಿಕೊಂಡು ವಾಟ್ಸಪ್ ಗ್ರೂಪ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ. ಈ ಮಹಿಳೆಗೆ ಏನು 3ನೇ ತಾರೀಕು ಆಗಿರೋದು, ಇದು ಬೆಳಗಿನ ಜಾವ 4 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ಪ್ರಜ್ಞಾಹೀನರಾಗಿರ್ತಾರಲ್ವಾ, ಇವ್ರಿಗೆ ಮಾನ ಮರ್ಯಾದೆಗೆ ಅಂಜಿ ತನ್ನ ತವರು ಮನೆ ಯೋಧರ ಹಳ್ಳಿಯಲ್ಲಿಗೆ ಹೋಗಿ ಸುಮ್ಮನೆ ಇರ್ತಾರೆ. ಮಾನ ಮರ್ಯಾದೆಗೆ ಅಂಜಿ ಇದು ಹೇಗೋ ವಿಡಿಯೋ ಇವರ ಕುಟುಂಬದ ಸಂಬಂಧಿ ಒಬ್ಬನಿಗೆ ತಲುಪುತ್ತೆ. ಅದಾದ ತಕ್ಷಣ ಇವನು ಹೋಗಿ ಏನು ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ಮಾಡಿಸ್ತಾರೆ. ಇದಾದ ಮೇಲೆನೆ ಇವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ನಿನ್ನೆ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇದರಲ್ಲಿ 10 ಜನ ಇದ್ದಾರೆ, ಒಬ್ಬನು ಅಪ್ರಾಪ್ತ ಬಾಲಕ ಕೂಡ ಇದ್ದಾನೆ. ಈಗ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದೆ. ಇದಕ್ಕೆ ಈಗ ಏನು 10 ಜನ ಏನ್ ಪೇರೆಂಟ್ಸ್ ಇರ್ತಾರೆ, ನಮ್ಮ ಮಗ ಯಾವುದೇ ತಪ್ಪು ಮಾಡಿಲ್ಲ ಅಂತ ಪೊಲೀಸ್ ಸ್ಟೇಷನ್ ಮುಂದೆ ಜಮಾಯಿಸಿ ಗೋಗರಿತಿದ್ದಾರೆ ಪೊಲೀಸರಿಗೆ. ನನ್ನ ಮಗ ಹೊಲದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಈ ತರ ಎಲ್ಲ ಮಾಡಿಲ್ಲ, ಬೇಕಂತಾನೆ ಪೊಲೀಸರು ಈ ತರ ಮಾಡಿದ್ದಾರೆ ಅಂತ ಅವರ ಮೇಲೆ ನಿಂದನೆ ಆಗ್ತಾ ಇದ್ದಾರೆ. ಸ್ನೇಹಿತರೆ, ಕಾನೂನು ಸಮಿತಿ 70-77ರ ಅಡಿಯಲ್ಲಿ ಏನು ಈ ಬಂಧಿತ ಆರೋಪಿಗಳು ಯಾರ್ಯಾರಿದ್ದಾರೆ, ಪಟಾಕಿ ನಾಗರಾಜ್, ಹಾಗೆ ಇಸ್ತ್ರಿ ನಾಗರಾಜ್, ಮಧು, ಅರ್ಜುನ್, ವಸಂತ, ಮಾರುತಿ, ಯಗ್ಗ ಮಾರುತಿ, ಜೋಗಿ ಸುನೀಲ್ ಮತ್ತು ಪ್ರದೀಪ್, ಈ 10 ಜನರನ್ನು ಈಗ ಕಂಬಿ ಹಿಂದೆ ತಳ್ಳಿದ್ದಾರೆ. ನೋಡಿ, ಇವರು ಮಾಡಿರ್ತಕ್ಕಂಥ ಕೃತ್ಯದಲ್ಲಿ ಈಗೇನು ಹೊಸದಾಗಿ ಇದನ್ನು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇವರು ಮೊದಲೇ ಹಿಂದೆ ಯಾವ್ದಾರ ಕ್ರೈಮ್ ಬ್ಯಾಕ್ ಗ್ರೌಂಡ್ ಇದೆಯಾ ಅಂತ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಒಂದೇ ಸರಿಗೆ ಇಷ್ಟು ಧೈರ್ಯ ಮಾಡಿದ್ದಾರೆ ಅಂತಂದ್ರೆ ಇವರು ಹಳೆಯ ಬ್ಯಾಕ್ ಗ್ರೌಂಡ್ ಕೂಡ ಚೆಕ್ ಮಾಡಬೇಕಾಗುತ್ತೆ. ಇನ್ನು ಇದರಲ್ಲಿ ಒಬ್ಬ ಅಪ್ರಾಪ್ತ ಕೂಡ ಇದ್ದಾನೆ, ಅವನನ್ನ ರಿಮೈಂಡ್ ರೂಮಿಗೆ ಹಾಕ್ಬೋದು ಪೊಲೀಸರು. ಇನ್ನು 14 ದಿನ ಪೊಲೀಸ್ ಕಸ್ಟಡಿಗೆ ಏನು ಕೊಟ್ಟಿದೆ, ಅದಾದ ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಏನು ಇವರ ಶಿಕ್ಷೆ ಪ್ರಮಾಣ ಏನಾಗುತ್ತೆ ಅನ್ನೋದನ್ನ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ನೀಚರು ಮಾಡಿರ್ತಕ್ಕಂಥ ಕೃತ್ಯ, ಅದರಲ್ಲಿ ವಿಡಿಯೋ ಮಾಡಿರ್ತಕ್ಕಂಥದ್ದು, ಅದೇ ರೀತಿ ಇವರು ಇಡೀ ಊರಿಗೆ ಆ ವಿಡಿಯೋನ ಹಂಚಿರ್ತಕ್ಕಂಥದ್ದು ಏನಿದೆ, ಇದೊಂದು ಅಕ್ಷಮ ಅಪರಾಧ ಅಂತಾನೆ ಹೇಳ್ಬೋದು. ಇವರಿಗೆ ಕಠಿಣ ಶಿಕ್ಷೆ ಆಗುತ್ತೆ, ಅದರಲ್ಲೇನು ಒಂದು ಡೌಟ್ ಇಲ್ಲ. ಪೊಲೀಸರು ಇವಾಗ ತನಿಖೆಗೆ ಒಳಪಡಿಸಿ ನೆಕ್ಸ್ಟ್ ಏನೇನು ಪ್ರೋಸೆಸ್ ಇದೆ ಅದೆಲ್ಲ ಮಾಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.